ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಪದ್ಮ ಕಂಪ್ಯೂಟರ್ ಶಿಕ್ಷಣ. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಮೈಕ್ರೋ ಪ್ರೊಸೆಸರ್ ಅಂತಂದರೆ ಏನು, ಮೈಕ್ರೋ ಪ್ರೊಸೆಸರ್ನ ಸ್ಪೆಸಿಫಿಕೇಷನ್ಸ್ಗಳೇನು, ಮೈಕ್ರೋ ಪ್ರೊಸೆಸರ್ನ ಜನ್ರೇಷನ್ಸ್ ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಮೈಕ್ರೋ ಕಂಟ್ರೋಲರ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಮೈಕ್ರೋ ಕಂಟ್ರೋಲರ್ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮೈಕ್ರೋ ಪ್ರೊಸೆಸರ್ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಆ ವಿಡಿಯೋನ ನೋಡಿಲ್ಲ, ನನ್ನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಆ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ. ಫಸ್ಟು ನೀವು ಹೋಗಿ ಆ ವಿಡಿಯೋನ ನೋಡಿ ಆಮೇಲೆ ಬಂದು ಮೈಕ್ರೋ ಕಂಟ್ರೋಲರ್ ವಿಡಿಯೋನ ಕಂಟಿನ್ಯೂ ಮಾಡಿ. ಅವಾಗ ನಿಮಗೆ ಕಾನ್ಸೆಪ್ಟು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹಾಗಿದ್ರೆ ಬನ್ನಿ ನೋಡೋಣ ಮೈಕ್ರೋ ಕಂಟ್ರೋಲರ್. ಸೊ ಮೈಕ್ರೋ ಕಂಟ್ರೋಲರ್ ಕೂಡ ನಿಮ್ಮ ಮೈಕ್ರೋ ಪ್ರೊಸೆಸರ್ ಥರನೇ ಸಿಂಗಲ್ ಚಿಪ್ಪಲ್ಲಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಆದರೆ ಇದನ್ನು ನಾವು ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಆಟೋಮೆಟಿಕಲಿ ಕಂಟ್ರೋಲ್ ಡಿವೈಸಸ್ಗಳು ಬರುತ್ತಲ್ಲ, ಅಂಥ ಡಿವೈಸಸ್ಗಳಲ್ಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಹಾಗಿದ್ರೆ ಆಟೋಮೆಟಿಕಲಿ ಕಂಟ್ರೋಲ್ ಡಿವೈಸಸ್ಗಳು ಯಾವ್ದು, ಈ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಇಲ್ಲೆಲ್ಲ ನಾವು ಮೈಕ್ರೋ ಕಂಟ್ರೋಲರ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಈ ನಮ್ಮ ಮೈಕ್ರೋ ಪ್ರೊಸೆಸರಲ್ಲಿ ಏನಾಗ್ತಾ ಇತ್ತು, ಈ CPU, ರ್ಯಾಮು, ರೋಮು, ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ಗಳನ್ನೆಲ್ಲ ನಾವು ಎಕ್ಸ್ಟರ್ನಲ್ ಡಿವೈಸಸ್ಗಳಾಗಿ ಕನೆಕ್ಟ್ ಮಾಡ್ತಾ ಇದ್ವಿ. ಆದರೆ ನನ್ನ ಮೈಕ್ರೋ ಕಂಟ್ರೋಲರಲ್ಲಿ ಇದೆಲ್ಲನೂ ಕೂಡ ಸಿಂಗಲ್ ಚಿಪ್ ಒಳಗಡೆ ಏನಾಗಿರುತ್ತೆ, ಇಂಪ್ಲಿಮೆಂಟ್ ಆಗಿರುತ್ತೆ. ನಿಮಗೆ ಇಲ್ಲಿ ಡಯಾಗ್ರಾಮಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಿಮ್ಮ ಮೈಕ್ರೋ ಕಂಟ್ರೋಲರ್ಸ್. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಸಿಂಗಲ್ ಟಾಸ್ಕ್ ಮಾಡೋದಕ್ಕೆ ಮಾತ್ರ. ಇವಾಗ ನಾನು ಯಾವುದೋ ಒಂದು ಡಿವೈಸಲ್ಲಿ ಇದನ್ನ ನಿಂಗೆ ಆಟೋಮೆಟಿಕ್ ಆಗಿ ನೀನು ಆನ್ ಆಗಬೇಕು, ಆಫ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಕನೆಕ್ಟ್ ಮಾಡಿದರೆ ಅದ್ರ ಕೆಲಸ ಬರೀ ಆನು ಆಫ್ ಅಷ್ಟೇ ಆಗಬೇಕು. ಸೊ ಆ ಥರ ಸಿಂಗಲ್ ಟಾಸ್ಕ್, ಅದು ಒಂದೇ ಡಿವೈಸಲ್ಲಿ ಏನು ಟಾಸ್ಕ್ ಸ್ಪೆಸಿಫಿಕ್ ಆಗಿ ನೀನು ಇದೇ ಟಾಸ್ಕ್ ಮಾಡಬೇಕು ಅಂತ ಕೊಟ್ಬಿಟ್ರೆ ಅದು ಅದೇ ಟಾಸ್ಕ್ನ ಮಾಡುತ್ತೆ. ಸೊ ಆ ಥರ ಇದ್ದಾಗ ನಾವು ಮೈಕ್ರೋ ಕಂಟ್ರೋಲರ್ನ ಯೂಸ್ ಮಾಡಬೇಕು. ಸೊ ದೇ ಆರ್ ಮಚ್ ಸ್ಮಾಲರ್. ಅದ್ರದ್ದು ಸೈಜ್ ಏನಿರುತ್ತೆ ತುಂಬ ಸ್ಮಾಲ್ ಇರೋದ್ರಿಂದ ಎಲ್ಲ ಫಂಕ್ಷನ್ಸ್, ಏನೇನು ಫಂಕ್ಷನ್ಸ್ ನಾವು ಹೇಳ್ತೀವಿ ಎಲ್ಲ ಫಂಕ್ಷನ್ಸು ಏನು ಮಾಡುತ್ತೆ, ಆ ಸಿಂಗಲ್ ಚಿಪ್ಪಲ್ಲೇ ವರ್ಕ್ ಮಾಡುತ್ತೆ. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ವೆರಿ ಇಂಪಾರ್ಟೆಂಟು. ಮೈಕ್ರೋ ಪ್ರೊಸೆಸರ್ಗೂ ಮೈಕ್ರೋ ಕಂಟ್ರೋಲರ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿ ನಾನು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಮೈಕ್ರೋ ಪ್ರೊಸೆಸರ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಕಂಪ್ಯೂಟರ್ ಸಿಸ್ಟಮ್ಸಲ್ಲಿ ಮಾತ್ರ ನಾವು ಯೂಸ್ ಮಾಡೋದು. ಆದರೆ ಮೈಕ್ರೋ ಕಂಟ್ರೋಲರ್ನ ನಾವೆಲ್ಲಿ ಯೂಸ್ ಮಾಡ್ತೀವಿ, ಎಂಬೆಡೆಡ್ ಸಿಸ್ಟಮ್. ಸೊ ಯಾವ್ಯಾವ ಡಿವೈಸಸ್ಗಳು ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೋ ಅಂಥ ಎಲ್ಲ ಡಿವೈಸಸ್ಸಲ್ಲೂ ನಾವೇನು ಮಾಡಿರ್ತೀವಿ, ಮೈಕ್ರೋ ಕಂಟ್ರೋಲರ್ನ ಯೂಸ್ ಮಾಡಿರ್ತೀವಿ. ನಿಮ್ಮ ಮೊಬೈಲಲ್ಲೂ ಕೂಡ ಮೈಕ್ರೋ ಕಂಟ್ರೋಲರ್ನ ನಾವು ಯೂಸ್ ಮಾಡ್ತೀವಿ. ಸೊ ಇಟ್ ಹ್ಯಾಸ್ ಓನ್ಲಿ CPU ಎಂಬೆಡೆಡ್ ಆನ್ ಇಟ್. ಆಲ್ರೆಡಿ ನಾನು ನಿಮಗೆ ಹೇಳಿದೆ, ಅದ್ರಲ್ಲಿ ಬರೀ ಏನಿರುತ್ತೆ, CPU ಮಾತ್ರ ಇರುತ್ತೆ. ಆದರೆ ಇಲ್ಲಿ ನಮ್ಗೆ ಏನಿರುತ್ತೆ, CPU, ರ್ಯಾಮು, ರೋಮು ಮತ್ತು ಅದರ್ ಕಾಂಪೋನೆಂಟ್ಸ್ಗಳು ಏನಿರುತ್ತೆ ಎಲ್ಲನೂ ಕೂಡ ನಾವೇನು ಮಾಡಿರ್ತೀವಿ, ಆ ಸಿಂಗಲ್ ಚಿಪ್ ಒಳಗಡೆನೆ ಇಂಪ್ಲಿಮೆಂಟ್ ಮಾಡಿರ್ತೀವಿ. ಇನ್ ಕೇಸ್ ಆಫ್ ಮೈಕ್ರೋ ಪ್ರೊಸೆಸರ್ ವಿ ಹ್ಯಾವ್ ಟು ಕನೆಕ್ಟ್ ಆಲ್ ದ ಕಾಂಪೋನೆಂಟ್ ಎಕ್ಸ್ಟರ್ನಲಿ. ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಟರ್ನಲಿ ನಾವು ಬೇರೆ ಬೇರೆ ಇದೆಲ್ಲ ಏನೇನಿದೆ, ಈ ರ್ಯಾಮು, ರೋಮು ಎಲ್ಲ ಎಕ್ಸ್ಟರ್ನಲ್ ಆಗಿ ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ಸರ್ಕ್ಯೂಟ್ ಬಿಕಮ್ಸ್ ವೆರಿ ಲಾರ್ಜ್ ಮತ್ತು ಅದು ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ಲಾರ್ಜ್ ಒನ್ ಕನೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಮೇನ್ ಡಿಸ್ಅಡ್ವಾಂಟೇಜ್ ಅಲ್ವಾ ನಮ್ಮ ಮೈಕ್ರೋ ಪ್ರೊಸೆಸರಲ್ಲಿ. ಆದರೆ ನಮ್ಮ ಮೈಕ್ರೋ ಕಂಟ್ರೋಲರಲ್ಲಿ ಎಲ್ಲ ಸಿಂಗಲ್ ಚಿಪ್ ಇಂಟರ್ನಲಿ ಅಂದರೆ ಸಿಂಗಲ್ ಚಿಪ್ ಒಳಗಡೆನೆ ಕನೆಕ್ಟ್ ಆಗಿರೋದ್ರಿಂದ ವೆರಿ ಸ್ಮಾಲ್ ಸೈಜ್ ಇರುತ್ತೆ. ಸೊ ಇಟ್ ಕನ್ಸ್ಯೂಮ್ಸ್ ಮೋರ್ ಪವರ್. ಏನಕ್ಕೆ ಮೋರ್ ಪವರ್ ಕನ್ಸ್ಯೂಮ್ ಮಾಡುತ್ತೆ, ಬಿಕಾಸ್ ನಾವು ಎಷ್ಟೊಂದು ಡಿವೈಸಸ್ನ ನಾವು ಏನು ಮಾಡಿರ್ತೀವಿ, ಎಕ್ಸ್ಟರ್ನಲ್ ಆಗಿ ಕನೆಕ್ಟ್ ಮಾಡಿರ್ತೀವಿ. ಆದರೆ ಇಲ್ಲಿ ಲೆಸ್ ಪವರ್ ಇರುತ್ತೆ, ಯಾಕಂತೇಳಿದ್ರೆ ಎಲ್ಲ ಇಂಟರ್ನಲಿ ವರ್ಕ್ ಆಗುತ್ತೆ. ಸೊ ನಮ್ಮ ಮೈಕ್ರೋ ಕಂಟ್ರೋಲರಲ್ಲಿ ಏನಿದೆ ಅಂತ ಹೇಳಿದ್ರೆ ಲಾರ್ಜ್ ರೆಜಿಸ್ಟರ್ ಇರೋದ್ರಿಂದ ಪ್ರೊಸೆಸಿಂಗ್ ಟೈಮ್ ಅಷ್ಟಾಗಲ್ಲ. ಸೊ ಅಷ್ಟು ತೊಗೊಳ್ಳಲ್ಲ, ಯಾಕಂದರೆ ನಮ್ಮ ಹತ್ರ ರೆಜಿಸ್ಟರ್ಸ್ ಜಾಸ್ತಿ ಇರುತ್ತೆ. ಆಟೋಮೆಟಿಕ್ಕಾಗಿ ಆಗ್ಬೇಕಂತ ಹೇಳಿದ್ರೆ ನಂಬರ್ ಆಫ್ ರೆಜಿಸ್ಟರ್ನ ಅವ್ರು ಏನು ಮಾಡಿರ್ತಾರೆ, ನಮಗೆ ಜಾಸ್ತಿ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಆದರೆ ನಮ್ಮ ಮೈಕ್ರೋ ಪ್ರೊಸೆಸರಲ್ಲಿ ಹಂಗಲ್ಲ. ಇಫ್ ಇನ್ ಕೇಸ್ ರೆಜಿಸ್ಟರ್ ಕಡಿಮೆ ಇರುತ್ತೆ, ಸೊ ಇಫ್ ಇನ್ ಕೇಸ್ ನಮಗೆ ಮೆಮೊರಿ ಸ್ಟೋರೇಜ್ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಎಕ್ಸ್ಟರ್ನಲ್ ಆಗಿ ಕನೆಕ್ಟ್ ಮಾಡ್ಕೊಬೇಕು. ಸೊ ಎಕ್ಸ್ಟರ್ನಲ್ ಆಗಿ ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಪ್ರೊಸೆಸಿಂಗ್ ಟೈಮ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆದರೆ ಮೈಕ್ರೋ ಕಂಟ್ರೋಲರ್ ಪ್ರೊಸೆಸಿಂಗ್ ಟೈಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇದಿಷ್ಟು ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಪ್ರೊಸೆಸರ್ ಆ್ಯಂಡ್ ಅ ಮೈಕ್ರೋ ಕಂಟ್ರೋಲರ್. 5 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿ ಬೇಕಾದರೆ ಡಿಫ್ರೆನ್ಸ್ಗಳನ್ನ ಬರ್ಕೊಳ್ಳಿ. 5 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಮೈಕ್ರೋ ಕಂಟ್ರೋಲರ್ ಅಂತಂದರೆ ಏನು, ಮೈಕ್ರೋ ಕಂಟ್ರೋಲರ್ನ ಡಿಫರೆನ್ಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಮೈಕ್ರೋ ಪ್ರೊಸೆಸರ್ ನೋಡಿಲ್ಲ, ಫಸ್ಟು ನೀವು ಮೈಕ್ರೋ ಪ್ರೊಸೆಸರ್ನ ನೋಡಿಬಿಟ್ಟೆ ಈ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು.